ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸ್ಫೋಟಕ ಭವಿಷ್ಯ ನಿಜವಾಯಿತು. ಬಿಡದಿ ವಿಚಾರದಲ್ಲಿ ಕಾಲಜ್ಞಾನಿ ಕಿರಣ್ ಗುರೂಜಿ ಹೇಳಿದಂತೆ ಆಯಿತು. 3 ವಾರಗಳ ಹಿಂದೆ ದಿವ್ಯ ಸಂದೇಶವನ್ನ ನೀಡಿದ್ರು ರಾಜ ಋಷಿ ಗುರೂಜಿ. ಸಿಎಂ ಡಿಕೆಶಿಗೆ ಬಿಡದಿ ಬಗ್ಗೆ ಎಚ್ಚರಿಕೆಯ ಮಾತನ್ನ ಹೇಳಿದ್ರು ಕಾಲಜ್ಞಾನಿ ಗುರೂಜಿ. ರಾಜ ಋಷಿ ಮಾತಿನಂತೆ ಈಗ ಬಿಡದಿ ಟೌನ್ಶಿಪ್ಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. 2-3 ತಿಂಗಳು ಭೂ ಸ್ವಾಧೀನ ಇಲ್ಲ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಸಿಎಂ ಡಿಕೆಶಿಗೆ ನೇರ ಸಂದೇಶವನ್ನ ನೀಡಿದ್ರು ಕಾಲಜ್ಞಾನಿ ಗುರೂಜಿ. ಕಾಲಜ್ಞಾನಿ ಗುರೂಜಿಯ ಸಂದೇಶದಂತೆ ಭೂ ಸ್ವಾಧೀನಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈಗ ನೋಡಿ, ಕಾಲಜ್ಞಾನಿ ಕಿರಣ್ ಗುರೂಜಿಯ ಸ್ಫೋಟಕ ಭವಿಷ್ಯ ನಿಜವಾಗಿದೆ. ಕಿರಣ್ ಗುರೂಜಿ ಮುಂಬರುವಂತಹ ಅನಾಹುತಗಳ ಬಗ್ಗೆ ಎಚ್ಚರಿಕೆ ನೀಡುವ ಕಾಲಜ್ಞಾನಿ ಗುರೂಜಿ ಎಂದೇ ಪ್ರಸಿದ್ಧರು. ಇವರ ಪ್ರತಿಯೊಂದು ಕಾಲಜ್ಞಾನ ಕೂಡ ಅಕ್ಷರಶಃ ನಿಜವಾಗ್ತಾ ಇದೆ. ಈ ವರ್ಷದ ಪ್ರಾರಂಭದಲ್ಲೇ ನಕಲಿ ಜ್ಯೋತಿಷಿಗಳ ಬಂಡವಾಳ ಹರಾಜಾಗುತ್ತೆ ಎಂಬ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಕೆಲವು ನಕಲಿ ಜ್ಯೋತಿಷಿಗಳ ಮುಖವಾಡ ಕಳಚಿ ಬಿದ್ದಿತ್ತು. ಜೊತೆಗೆ ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧದ ಬಗ್ಗೆಯೂ ಕೂಡ ಸಾಕಷ್ಟು ಭವಿಷ್ಯವಾಣಿ ಹೇಳಿದ್ರು. ಅದರಲ್ಲೂ 40 ದಿನಗಳಲ್ಲಿ ಕದನ ವಿರಾಮ ಘೋಷಣೆಯಾಗುತ್ತೆ ಅನ್ನೋ ಭವಿಷ್ಯವಾಣಿ ಕೂಡ ಸತ್ಯವಾಯಿತು. ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಭವಿಷ್ಯವನ್ನ ನುಡಿದಿದ್ರು. ಇತ್ತೀಚೆಗಷ್ಟೇ ಬಿಡದಿ ಟೌನ್ಶಿಪ್ನ ಬಗ್ಗೆ ಕೆ ಶಿವಕುಮಾರ್ ಅವರ ನಿಲುವಿನ ಕುರಿತಾಗಿ ಕಾಲಜ್ಞಾನಿ ಗುರೂಜಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಗುರೂಜಿ ಅವರ ಸಲಹೆಯನ್ನ ಪ್ರತಿಪಾದಿಸಿರುವಂತಹ ಸಿಎಂ ಕೆ ಶಿವಕುಮಾರ್ ಅವರ ಭವಿಷ್ಯವಾಣಿ ಕೂಡ, ಅಂದ್ರೆ ಇಲ್ಲಿ ಗುರೂಜಿಯ ಭವಿಷ್ಯವಾಣಿ ಅಂತೂ ನಿಜವಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಟ್ರೆಂಡ್ ವೈರಲ್ ಆಗಿರುವ ಟಾಪಿಕ್ ಅಂದರೆ ನಮ್ಮ ಬಿಡದಿ ಟೌನ್ಶಿಪ್ಪು. ಈ ಬಿಡದಿ ಟೌನ್ಶಿಪ್ ಬಗ್ಗೆ ಒಂದು ನಾನು ಸ್ಲೋಗನ್ ಹೇಳಿದ್ದೆ, ಜಸ್ಟ್ ಹೋಲ್ಡ್ ಇಟ್ ಫಾರ್ ಸಮ್ ಟೈಮ್ ಅಂತ ನಾವು ಖಡಕ್ಕಾಗಿ ಒಂದು ಸ್ಲೋಗನನ್ನು ಹೇಳಿ ಒಂದು ಭವಿಷ್ಯವಾಣಿ ಸಮೇತವಾಗಿ ಒಂದು ಸಲಹೆಯನ್ನು ನಾವು ಮುಖ್ಯಮಂತ್ರಿಗೆ ಕಳಿಸಿದ್ವಿ. ಸೊ ಇವಾಗ ಅದೇ ಥರನಾಗಿ ಬಿಡದಿ ಟೌನ್ಶಿಪ್ನ ಒಂದು ಡೆವಲಪ್ಮೆಂಟನ್ನು 2 ತಿಂಗಳವರೆಗೂ ಕೂಡ ಅದನ್ನು ಹೋಲ್ಡಲ್ಲಿಟ್ಟಿದ್ದಾರೆ. ಸೊ ಇದು ಒಂದು ರೀತಿಯಿಂದ ನಮ್ಮ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೆಯದು ಮತ್ತು ನಮ್ಮ ರಾಜ್ಯಕ್ಕೂ ಕೂಡ ಇದು ಒಳ್ಳೆಯದಂಥದ್ದು. ಏಕೆಂದರೆ ಮುಂಬರುವ ದಿನಗಳಲ್ಲಿ ಕೆ ಶಿವಕುಮಾರ್ ಅವರಿಂದ ಒಂದು ಮಹತ್ತರ ದೊಡ್ಡ ಕೆಲಸಗಳಾಗ್ತಾ ಹೋಗ್ತವೆ. ಒಂದು ಕೆಲವೊಂದು ಅವರಿಗೆ ರಫ್ ಪೀರಿಯಡ್ ಇದೆ, ರಫ್ ಟೈಮಿಂಗ್ ಇದೆ. ಈ ಆಗಸ್ಟ್ ನಂತರ ಮತ್ತು ಮುಂಬರುವಂತಹ ಯುಗಾದಿ ಒಳಗಡೆನೂ ತುಂಬ ಒಂದು ಸ್ವಲ್ಪ ಸಾಗುವಂಥ ಮಾರ್ಗ ಕಲ್ಲು ಮುಳ್ಳಿಂದ ಕೂಡಿದೆ, ರಫ್ ಟೈಮ್ ಇದೆ. ಅದಾದ ನಂತರ ಸುಗಮವಾಗಿರುತ್ತೆ. ಸೊ ಇವರಿಂದ ನಾವು ಮುಂಬರುವ ದಿನಗಳಲ್ಲಿ ತುಂಬ ಹೊಸ ಡೆವಲಪ್ಮೆಂಟನ್ನು ಕಾಣ್ತಾ ಹೋಗ್ತೀವಿ. ಸೊ ಕೆ ಶಿವಕುಮಾರ್ ಅವರು ಇಂಥ ಕಾಂಟ್ರವರ್ಸಿಯಲ್ಲಿ ಬೀಳೋದನ್ನು ಬಿಟ್ಟು ಮುಂಬರುವಂಥ ಡೆವಲಪ್ಮೆಂಟ್ ಬಗ್ಗೆ ಅವರು ಒಂದು ಆಲೋಚನೆ ಮಾಡಿಕೊಂಡು 2028ರ ಒಂದು ಇಲೆಕ್ಷನ್ಗೆ ಪ್ರಿಪೇರ್ ಆಗಬೇಕು. ಸೊ ಇದು ನಾವೊಂದು ಹೇಳಿದ ಭವಿಷ್ಯವಾಣಿ ಸೊ ಇವತ್ತಿನ ದಿನಗಳದ್ದು ನಿಜವಾಗಿ ಎಲ್ಲರ ಕಣ್ಣಿಗೆ ಕಾಣ್ತಾ ಇದೆ. ಸೊ ಇಷ್ಟು ಹೇಳುತ್ತಾ ಇವತ್ತಿನ ಸಂಚಿಕೆ ಅಲ್ಪರಾಯ ಮಾಡ್ತಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.